ನೋಡೇ ಇಲ್ಲ. ಹಂಗೋ ಪರ್ಸು ಏನು ತಪ್ಪತು? ನಿನ್ನ ಮಾತು ಕೇಳಿಕೆ ಮುಂದೆ ಹಂಗಾರಿ ಮುಂದೆ ದುಬ್ಯಾಕ್ ಹೋಗವ್ರಿದ್ರಿ ನೀವ್ರು? ಇಲ್ಲ, ಬಾಳ ಚಂದ ಹೇಳ ಮಹಾರಾಜ್ರ, ಬಾಳ ಚಂದ ಹೇಳಿದ್ರು. ಏನಂದ್ರ ಅವ್ರು ಗುರುವಿಗೆ ಕುಡ್ಲಾಕ ಬರ್ತದ, ಶಿಷ್ಯ ಕುಡಾವಲ್ಲಿವ ಬಾಲಕ ಗುರು ಪಾಲಕ ಥೀಕದ. ಹೌದು. ಇದೇ ಬೀರ ದೇವರು ಕಾಡಬಾರದು ಬೇಡದ ಮಾಳಿಂಗರಾಯಿಗ ಕಾಡ್ದ. ಭಾರತಿ ಲಿಂಬೆಳದ ಹುಲಿ ಹಾಲು ಬೇಡದ್ರ ಸಹಿತ ತನ್ನ ಶರೀರದ ಪರ್ವ ಬಿಟ್ಟು ತಂದು ಕೊಟ್ಟನಿಲ್ಲ ಮಾಳಿಂಗರಾಯ. ಶಿಷ್ಯಾಗ ಕುಡ್ಲಾಕ ಬರುದಿಲ್ಲ ಅಂದಿರಿ ನೀವು, ಕೊಟ್ಟುದೇನಿಲ್ಲ. ಇದರ ಪರ್ಯಾಯವಾಗಿ ತನ್ನ ಶರೀರ ಮುಡುಪಿಟ್ಟು ಶಿಷ್ಯ ಬೀರ ದೇವರಿಗೆ ಇಂಥದೆಲ್ಲ ತಂದು ಕೊಡ್ಲಕ್ಕಾಗಿ ಗುರುವ ಬೀರ ದೇವರ ಮಾಳಿಂಗರಾಯಿಗೆ ಕೊಟ್ಟದ್ದು ಏನು? ಗುರು ಏನ್ ಕೊಟ್ಟಾನ? ಅದು ಗುರು ಏನು ಕೊಟ್ಟಾನ? ಯಾಕಂದ್ರ ಪಾಲಕದ ನಾವು ಬಾಲಕ ಕೊಡ್ಬೇಕು. ನೀವ್ ಹೇಳಿರಣ್ಣ, ಗುರು ಕೊಟ್ಟದ್ದು ಮಾಳಿಂಗರಾಯಿ ಏನದ ಬೇಕಿಲ್ರಿ? ಹೇಳ್ತಾರ ಅವ್ರು. ಹೇಳು ಸಂಬಂಧ ಇನ್ನೊಂದು ಸಂದರ್ಭ ಅದ. ಏನದ? ಇಲ್ಲಿ ಪದ ತರಬೇಕಾದ್ರ ತರಬಹುದು. ಏನದ ಸಂದರ್ಭ? ಹಿಂದಿನ ಮಾತಿನ ಪ್ರಕಾರ ಅಂಶಿದ ಮುತ್ಯ ಲಗ್ನ ಮಾಡ್ಕೊಳಕ ಭೂತಾಳ ಸಿದ್ದನ ಕೈಯಾಗ ಬೆತ್ತ ಕೊಟ್ಟ ಕಳಿಸದ ಶಿವಂಪುರ ಹಟ್ಟಿಗೆ. ಹೌದು. ಇಲ್ಲಿ ಹೋಗಿ ಏನ್ ಹೇಳ್ತಾನೆ ಭೂತಾಳ ಸಿದ್ದಿ, ಬೆತ್ತಿನ ಕೂಡ ಲಗ್ನ ಮಾಡಿ ಕೊಡು ಅಂತ ಹೇಳಿ. ಹೌದು. ಫೋಟೋ ತಕ್ಕೋರಿ ನೀವು ಅನ್ಕ ಒಂಜಾರ. ಫೋಟೋ ಹೊಡೆಯೋ ಸಾವಕಾಸಪ್ಪ ಜಿಗದಿ ಬಿದ್ದಿ ಆ ಕಡೆ. ಮಹಾತ್ಮರ ಆಶೀರ್ವಾದ ಬಹಳ ದೊಡ್ಡದಿರ್ತದೋ. ಅವ್ರ ಆಶೀರ್ವಾದ ಯಾವಾಗ? ಇಲ್ಲ, ಆಶೀರ್ವಾದ ನಿಮಗ ಆಗ್ಲಕತ್ತದ. ಫೋಟೋ ಹೊಡೆಯವ ಕಡೆ ಪರಬಾರಿಲತ್ತಾನ, ಅದಕ್ಕೆ ಕೇಳ್ದೇವು. ಅವನಿಗೆ ದೊಡ್ಡ ಆಶೀರ್ವಾದ. ಕರಿಲಾರ್ದೆ ಬಂದ್ರ ಬಹು ಪುಣ್ಯ ಅಂತ ತಿಳ್ಬೇಕೋಬೇಕು ಮಹಾತ್ಮರು. ಹಂಗ ಯಾರೇ ಗುರುಗಳು ಮನಿತಾನ ಬಂದ್ರ ಕರಿಲಾರ್ದೆ ಬಂದ್ರ ಬಹು ಪುಣ್ಯ, ಕರೆದ್ರ ಬಂದ್ರ ಅದನ್ನು ದೊಡ್ಡ ಪುಣ್ಯನೇ, ಎರಡು ಪುಣ್ಯನೇ. ಅದಕ್ಕೆ ಮಹಾತ್ಮರು ಬಂದ್ರ ಅವರು ಕೂಡ ಆನಂದದಿಂದ ಪಡಿಬೇಕು. ನಾವೆಲ್ಲ ಆನಂದ ಇದ್ದೇವು. ಇರ್ಲಿ. ಭೂತಾಳ ಸಿದ್ದನ ಕೈಯಾಗ ಬೆತ್ತ ಕೊಟ್ಟ. ಹೌದು. ಹೋದಿವ ಈ ಬೆತ್ತಿನ ಕೂಡ ಲಗ್ನ ಮಾಡಿ ಕೊಡುವಂದ ನಮ್ಮ ಸಿದ್ಧತೆ ಹೇಳ್ದ. ನಾಗರಾಯಗೌಡ ಅಂದ ನನಗ ಅಪಮಾನ ಮಾಡ್ತೀನಿ ಅಂದವ. ನಾವ್ ಗೌಡ್ರು ಮೊದಲೇ 7 ಹಟ್ಟಿ ಗೌಡನ. ಹೌದಲ್ಲ, ಒಂದ್ ಊರಲ್ಲ ಮತ್ತ 7 ಹಟ್ಟಿ ಗೌಡ ಬೆತ್ತಿನ ಕೂಡ ಲಗ್ನ ಮಾಡಿ ಕೊಡುವತ್ತ ನಿಮ್ಮ ಅಂಶದ ಕಳ್ಸ್ಯಾನಂದ್ರ ನನಗ ಕಿಮ್ಮತ್ ಗಡಿ ಆಗ್ತದ. ಹಿಂಗ ನಾ ಲಗ್ನ ಮಾಡಿ ಕೊಡಲ್ಲ ಅಂದವ. ಹೌದು ಹೌದು. ನಿನ್ನ ಕೈಯಾಗ ಒಂದು ಶೇರ್ ನವಣಿ ಕೊಡ್ತ. ಒಂದು ಶೇರ್ ನವಣಿ? ಎದಕ್ಕ ಅವ್ ಬಾನ್ ಮಾಡ್ಲಕ್ಕ? ಕಾಳಿಗೆ ಒಂದೊಂದು ಮನುಷ್ಯ ತಗೊಂಡ್ ಬರ್ಬೇಕು ಲಗ್ನಕ್ಕ. ನವಣಿ ಕಾಳಿಗೆ ಒಂದ್ರಂತೆ. ಹಿಂಗ ಯಾರು ಲಗ್ನ ಮಾಡ್ಕೊಂಡ್ರಿ? ನಮ್ಮ ಹಿಂಗ ಕಾಳಿಗೆ ಒಂದಿಲ್ಲ. ತಪಾಲ್ ಛಾಪಾಸ್ತೀರಿ ಆದ್ರ 1000 2000 5000 ಸಾವಿರದಾಗೆ ಹೊಟ್ಟು ಹೊಡಿತಾವ. ನಮ್ಮ ಒಂದು ಶೇರ್ ನವಣಿ ಕೊಟ್ಟ ಭೂತಾಳಿಸಿದನ ಕೈಯಾಗ ಇದು ಕಾಳಿಗೆ ಒಂದೊಂದು ಮನುಷ್ಯ ತಗೊಂಬ. ಹೌದು. 7 ಹಟ್ಟಿ ಗೌಡನ ಮಗಳ ಲಗ್ನ ಹಂಗಾಗಬೇಕು. ಅವಾಗ ಭೂತಾಳಿಸಿದ್ದು ಓಡಿ ಗುಡ್ಡಕ್ಕೆ ಬಂದ. ಅಂಶಿದ ಮುತ್ಯನ ಮುಂದೆ ನವಣಿ ಇಟ್ಟು ಒಂದು ಶೇರ. ಇವ್ಯಾಕ ತಂದ್ಯೋ ಅಂದವ. ಅಂಶಿದ ಮುತ್ಯ ಕೇಳ್ತಾನ, ನಿಮ್ಮ ಬೀಗ ಕಳ್ಸ್ಯಾನ ನರುಟ್ಯ ನಾಗರಾಯ ಅಂದವ. ಎದಕ್ ಕೊಟ್ಟಾನ ಇಟ್ಟು ಶೇರ್ ನವಣಿ? ಕಾಳಿಗೆ ಒಂದೊಂದು ಮನುಷ್ಯ ತಗೊಂಡ್ ಬಂದ ಲಗ್ನಕ್ಕ. ಅಂದ್ರ ಲಗ್ನ ಮ್ಯಾಚಿಂಗ್ ಅದತಾನ. ಅವಾಗ ಇವ್ ದಿನ ಅಹಂಕಾರ ಮುರಿದಿಲ್ಲತ್ತ ತಿಳ್ಕೊಂಡ ಅಂಶಿದ್ದ. ಹೌದು. ಅವಾಗ ಭೂತಾಳ ಸಿದ್ಧ ಹೇಳ್ದ, ಈಗಿನ ಹೋಗಿ ಬಾಳ್ಯಾಕ್ ಹೋಗಿ ಬಾಳ್ಯಾದ ಖಂಡ್ರಾಗಿ ತಗೊಂಬ, ಮಣೂರ್ಕ್ ಹೋಗಿ ಮಣೂರ್ ಎಲ್ಲವಗ ಕರ್ಕೊಂಡ್ ಬಾ. ಹೌದು. ಭೂತಾಳ ಸಿದ್ಧ ಹೋಗಿ ಮಣೂರ್ ಎಲ್ಲವಗ ಮತ್ತು ಬಾಳ್ಯಾಕ್ ಹೋಗಿ ಬಾಳ್ಯಾದ ಖಂಡ್ರಾಯಿಗ ಕರ್ಕೊಂಡ್ ತಂದ. ಗುಡ್ಡಕ್ ಬಿಟ್ಟ. ಬಾಳ್ಯಾದ ಖಂಡ್ರಾಯ ಮಣೂರ್ ಎಲ್ಲಮ್ಮ ಗುಡ್ಡದ ಮುತ್ಯನ ಮುಂದ ನಮಸ್ಕಾರ ಮಾಡಿದ್ರು ಧೋತ್ರ ಹಾಸಿ. ಅವಾಗ ಮುತ್ಯ ಕೇಳ್ತಾರ ಅವರು, ಏನಂತ? ನಿನ್ನಂತ ಭಕ್ತಿವಾನ ಜಗತ್ತದಲ್ಲಿ ಯಾರು ಇಲ್ಲ ಅಂಶಿದ್ದ. ಹೌದು. ನಮಗ ನೀ ಕರೆಸಿದಿಲ್ಲಿಗೆ ನಮ್ಮಿಂದ ಕೆಲಸ ಏನಾಗ್ಬೇಕಾಗ್ಯದ ಇಲ್ಲಿ? ಹೌದು ಹೌದು ಹೌದು. ನೀ ಕಲಿಯುಗದಲ್ಲಿ ಭಕ್ತಿಯನ್ನ ಮಾಡಿ ಪರಮಾತ್ಮನೇ ಮರ್ತೆ ಕೆಳಿಸದವನಿ. ಹೌದಲ್ಲ, ಖರಿಯಾದ ಮಾತ. ಉಂಡು ಊಟ ಕಂಡ ಕನಸ ಹೇಳಿ 3 ಲೋಕದಲ್ಲಿ ನಿನ್ನಂತ ಭಕ್ತಿವಾನ ಇಲ್ಲ. ನೀ ನಮಗ ಕರ್ಸಿದೆ ಅಂದ್ರೆ ಏನದ ಹೇಳಂದ ಬಳಕ ಅವಾಗ ಹೇಳ್ತಾನ ಅಂಶಿದ್ದ, ಏನಂತ? ನನ್ನ ಬೀಗ ನಾಗರಾಯಿಗ ಮಂದಿ ಭಕ್ಳು ಬೇಕಾಗ್ಯದ ಲಗ್ನ. ಅಂದ್ರ ಲಗ್ನಕ್ಕೆ ವೈಭವ ಬರ್ತದಲ್ಲ ಕತಾನ. ನೀ ಗುಡ್ಡದ ಮ್ಯಾಗ ನಿತ್ತು ಬಾಳ್ಯಾದ ಖಂಡ್ರೆ ನೀ 7 ಕೋಟಿ ಅನು. ಮಣೂರ್ ಎಲ್ಲವ ನೀ ಏನನು? ನೀ ಉದ ನೀ ಅನು.
ಕಲ್ಲ ಮುಳ್ಳ ಕಂಟಿ ಮಣ್ಣ ಎಲ್ಲ ಜನ ಆಗಿ ನಿಂದಿರ್ತದ. ನೀ 7 ಕೋಟಿ 2 ಸಲ ಅನ್ನೊಟ್ಟಿಗೆ 14 ಕೋಟಿ ಜನ ಆಗಿ ನಿಂದಿರ್ತದ. ನೀ ಉಧ ಉಧ ಅನು ಎಲ್ಲಾ ಜನ ಎದ್ದು ಸಾಗಿ ನಡೆದು ಬಿಡ್ತದ. ಲಗ್ನ ಮಾಡ್ಕೊಂಡು ಬರ್ರಿ ಹೋರಿ ನೋಡ್ರಿ ಎಷ್ಟು ಸೋಪಾದ ಕೆಲಸ. ಗುಡ್ಡದ ಮ್ಯಾಗ ನಿಂತು 7 ಕೋಟಿ ಅಂದ. 14 ಕೋಟಿ ಜನ ಉತ್ಪತ್ತಿ ಆಯ್ತು. ಅರಿಕೇರಿ ಗುಡ್ಡ ಹಿಡ್ಕೊಂಡು ಮಕ್ಕಣಾಪುರ ತಾನ ಜನನೇ ಜನ. ಎಲ್ಲಿ ನೋಡ್ತಿ ಅಲ್ಲಿ ನೀರಿನಂಗ ಜನನೇ ಜನ. ಎಲ್ಲಮ್ಮ ಉದ ಅಂದಳು, ಜನ ಎಲ್ಲ ಹೊಂಟು ಬಿಡ್ತು. ಅವಾಗ ಭೂತಾಳಸಿದ್ದ ಮುಂದೆ ಓಡಿ ಹೋಗಿ ಹೇಳ್ತಾನ, ಮಂದಿ ಬಹಳ ಬತ್ತು, ಊಟಕ್ಕೆ ವ್ಯವಸ್ಥೆ ನೋಡಂದವ. ನೀ ಹೇಳ್ದಂಗ ಕಾಳಿಗೊಂದೊಂದ್ ಜನ ಬತ್ತು ಖರೆ ಊಟಕ್ಕೆ ಬೇಕಲ್ಲ ಜನ. ಯಾವುದೇ ಕಾರಣ ಶುದ್ಧ ಆಗ್ಬೇಕಾದ್ರ ಅಡಿಗೆ ಪದ್ಧತಿ ಎಲ್ಲ ಕೊರತೆ ಬೀಳಾರ್ದೆ ಪಾರಾದ್ರೆ ಕಾರಣ ಕಡಿಗಿ. ಅವ ನಾಗರೇಗೌಡ ಏನಂದ್ರಿ, 7 ಕಡಾಯಿ ಇಟ್ಟಿದ್ವು ಭೂತಾಳಿ ಅಂದವ. 7 ಕಡಾಯಿ? ನಾ 7 ಹಟ್ಟಿ ಗೌಡಿದ್ದ, ಊರಿಗೆ ಒಂದೊಂದು ಕಡಾಯಿ 7 ಕಡಾಯಿ ಇಟ್ಟಿದ್. ಯಾರು ತಿಂದಿ ಯಾರು ಬಿಟ್ಟಿ ಎಟ್ಟು ತಿಂತಿರ್ತೀನ್ರಿ ಅಂದವ. ಭೂತಾಳಿಸಿದಂದ, ನನಗ್ ಬಹಳ ಓಡಿಸ್ಯಾಡಿದ್ರಿ ಅಂಶಿದ ಮುತ್ಯ ನೀ ಇಬ್ರು ಕೂಡಿ. ನಾ ಓಡ್ಯಾಡಿ ದಣು ಆಯ್ತು. ಉಂಡ ಒಂದು ಉಪವಾಸ, ನಾನೇ ಉಣಾವ ಅಂದವ. ಬಹಳ ಓಡ್ಯಾಡಿ ದಣವಾಗಿ ನನಗ ಹಸುವಾಗ್ಯದ, ಮೊದಲು ನಾ ಉಣ್ತಾ ಅಂದ. ಉಣ ಹೋಗಿ 7 ಕಡಾಯಿ ಕುದಿಲಕತ್ತೇವ. ಹೌದು. ಇವ ಭೂತಾಳಿಸಿದ್ದು ಹಾದ್ರಿ ಭೂತಪ್ಪ. 7 ಕಡಾಯಿ 7 ತುತ್ತು ಮಾಡಿದ್ರಿ, ಖಾಲಿ ಕಡಾಯಿ ಉಳ್ಳಾಡ್ಲಕತ್ತ. 7 ಕಡಾಯಿ 7 ತುತ್ತ. ಮಹಾರಾಜ್ರ ಕಡಾಯಿನೇ ಅಟ್ ಸಣ್ಣ ಇದ್ದೀರಿ, ಇವನು ಬಾಯಿನೇ ಅಟ್ ದೊಡ್ಡದತ್ತೀರಿ. ಅದೇನಿಲ್ಲ, ನಿಮ್ಮ ಸೊಕ್ಕ, ನಿಮ್ಮದು ಗೌಡ್ರ ಸೊಕ್ಕ. ಕಡಾಯಿ ದೊಡ್ಡ ಇಲ್ಲ, ನಿಮ್ಮ ಸೊಕ್ಕ ಮಾಡ್ಲಕ್ ಹಚ್ಚದ. ನಿಮ್ಮ ಸೊಕ್ಕ ಮುರಿ ಕಾಲಾಗದು. ಖಾಲಿ ಕಡಾಯಿ ಉಳ್ಳಾಡ್ಲತ್ತು 7 ತುತ್ತು ಮಾಡ್ದ. ನಾಗರಾಗೌಡ ಮ್ಯಾಳಗಿ ಏರಿ ನೋಡ್ತಾನ, ಜನನೇ ಜನ. ಕೆಳಗೆ ಇಳಿದು ಓಡಿ ಬಂದು ಭೂತಾಳಿಸಿದ್ದಾಗ ಧೋತರಾಶಿ ಅಡ್ಡ ಬೀಳ್ತಾನ. ಏನತಾನ, ನಿಮ್ಮ ಮೈಮ ನನಗೆ ತಿಳಿದಿಲ್ಲ, ಊಟ ಅಟ್ಟಿಯಲ್ಲಿ ಬರೀ ನೀರು ಹಾಕುದಾಲಿಕ್ಕಿಲ್ಲ. ನೀರು ಹಾಕುದಾಗುದಿಲ್ಲ, ಈ ಮಂದಿಗೆಲ್ಲ ಹೊಳ್ಳಿ ಕಳಿಸು, ನೀವು ಒಬ್ಬನೇ ಬಾ ಮೊದಲು ಹೆಂಗ್ ಬಂದಿರಿ ಹಂಗ ಅಂದ ಬಳಕ ಭೂತಾಳಿಸಿದ್ದ ಬಂದ ಮಂದಿಗೆ ಮಾಯಿ ಮಾಡಿ ಬಾಳ್ಯಾದ ಖಂಡ್ರಯ್ಯ ಮಣೂರ್ ಎಲ್ಲಮ್ಮ ಭೂತಾಳಿಸಿದ್ದ ಇವರು ಕೂಡಿ ಅಂಶಿದ್ದ ಮುತ್ಯನ ಲಗ್ನ ಶಿವಂಪುರ ಹಟ್ಟಿಯಲ್ಲಿ ಮಾಡಿದ್ರು. ಈಗಿರು ಮಕ್ಕಣಾಪುರ. ಅಲ್ಲಿ ತಂದು ಅರಿಕೇರಿ ಪಟ್ಟಣಕ್ಕ ಪದ್ಮಾದೇವಿಗೆ ಬಿಡ್ತಾರೆ. ನೋಡ್ರಿ ಹೆಂಗದ ನಮ್ಮ ಅಪ್ಪರ ಸಿದ್ದಟ್ಟಿಗೆ. ಇಂಥ ಸಿದ್ದಟ್ಟಿಗೆ ಹಿಂಗ್ ಬೆಳೀತು, ಇಲ್ಲಿ ಬಂದು ಹೊಳ್ಳಿ ನೋಡದ. ಇದೊಂದು ಅನ್ಕೋತ ನಿಮ್ಮದೇನು ಸಿದ್ದಟ್ಟಿಗೆ ಬೆಳೆಸಿರಿ. ಏನು ತಪ್ಪಾಯ್ತು, ಇದರಾಗ ಒಂದು ನವಣಿ ಕಾಳಟ್ಟು ಇಟ್ಟು ಮುಂದೆ ಬೆಳಿಬೇಕಾಗಿತ್ತು. ಮಹಾರಾಜರ ಇಲ್ಲಿ ಮಾತಾಡಿ ಇಟ್ಟು ನುಸ್ಕಾನ್ ಆಯ್ತತ್ತ. ಮುಂದಿನ ಸಂದಿನಲ್ಲಿ ಹೇಳು ಗುರುಗಳು, ನೀವೇನೇನಪ್ಪ ಮಾಡಿದ್ರಿ? ಹೇಳ್ರಿ ಗೌಡ್ರ. ಯೋಗಿ ಅಮ್ಮ ಸಿದ್ದನ ಮಹಿಮ ತಿಳಿಯಲಿಲ್ಲ, ಬಾಳ್ಯಾದ ಖಂಡರೈಗ ಕರ್ಶಾನರಿ. 7 ಕೋಟಿ ಉಂಗೆ ಅನುಶಾನರಿ. 14 ಕೋಟಿ ಜನಾಗಿ ನಿಂತಿದ್ದರಿ. ಕೇಳಬೇಕಾರೆ ಮತ್ತೆ ಸೇತನ ಸತ್ಯವಾದರೆ ಹೇಳಬೇಕಾರೆ ಅಣೂರ ಎಲ್ಲಮ್ಮ ಉದದಾಗ ಜನ ಮುಂದಕ್ಕ ಸಾಗಿ ನಡೆದಿತ್ತರಿ. ನೋಡಿದಲ್ಲ ಜನ ತುಂಬಿ ತುಳುಕಿತ್ತರಿ. ಗೌಡ ನಾಗರಾಯ ನೋಡಿ ನಿಂತು ಹೌವಾರಿ. ಮಾನಡದೇವಕ ಮಾತನ್ನೇ ಹೇಳ್ತೇವೋ, ಇತ್ತಿಟ್ಟು ಸಮ ಎಲ್ಲ ಕೇಳಬೇಕಾರೆ ಮತ್ತ ಮೊಗಸೇತನ ಕತೆ ಬಾಗರೆ ತಪ್ಪಿದರ ಬದ್ ಹೇಳಬೇಕಾರೆ. ಜನ ಜಂಗುಳಿ ನೋಡಿ ಗೌಡನ ಮಡದಿ 3 ಮಂದಿಗೆ ಶರಣ ಹೊಂದ್ಯಾರಿ. ನಿಮ್ಮ ಮಹಿಮ ತಿಳಿದಿಲ್ಲೋ ಮರುವಿಗೆ ಬಿದ್ದೇವಾರಿ. 3 ಮಂದಿ ಪರ್ಯಂತ ಶರಣ ಮಾಡ್ಯಾರಿ. ಹೇಳ್ತೇವೋ ಎತ್ತ ಸಮಯ ಕೇಳಬೇಕಾರೆ ಮತ್ತೆ ಸೇದನ ಕತೆ ಬಾಗರೆ ತಪ್ಪಿದರ ಹೇಳಬೇಕಾರೆ. ಎತ್ತ ಬಲಕ ಇಟ್ಟು ಶಿವ ಪಾರ್ವತಿಯರು ಎಲ್ಲರೂ ಅಕ್ಷತೆ ಒಗದಾರಿ.
ಹಿಂಗ ಮಸೀದನ ಲಗ್ನ ಮಾಡ್ಯಾರೀ ಪದ್ಮವ್ನಾರಿ ಕೇರಿ ಗ್ರಾಮಕ್ಕ ಒಯ್ದು ಬಿಟ್ಟಾರೀ ನಡೆದೇವಕ ಮಹತ್ವದ ಹೇಳ್ತೇವು ಚಿತ್ತಿಟ್ಟು ಸಭೆ ಎಲ್ಲ ಕೇಳಬೇಕರಿ ಮತ್ತೆ ಮುಗಿಸೇ ಕತೆ ಬಾಗರಿ ಹೇಳ್ಬೇಕರಿ ನಮ್ಮ ನಟಿ ತುಕಾರಮ್ನ ಮಾತ ಕೇಳಿ ಜನ ಮತ್ತೊಮ್ಮೆ ಮಗದೊಮ್ಮೆ ಕರ್ಚಾರೀ ಬಿಳಿಯನ್ ಸಿದ್ಧ ಮುಂದ ಜವಳ ಕೊಡುತ್ತಾನರಿ ಕಂದ ಸಿದ್ಧ ಕವಿ ಹಿಂಗ ಬರದಾನರಿ ನಡೆದೇವಕ ಮಹತ್ವದ ಹೇಳ್ತೇವು ಚಿತ್ತಿಟ್ಟು ಸಭೆ ಎಲ್ಲ ಕೇಳಬೇಕರಿ ಮತ್ತೆ ಮುಗಿಸೇ ಕತೆ ಬಾಗರಿ ತಪ್ಪಿದರ ಹೇಳ್ಬೇಕರಿ ನಮ್ಮ ನಟಿ ತುಕಾರಮ್ನ ಮಾತ ಕೇಳಿ ಜನ ಮತ್ತೊಮ್ಮೆ ಮಗದೊಮ್ಮೆ ಕರ್ಚಾರೀ ಬಿಳಿಯನ್ ಸಿದ್ಧ ಮುಂದ ಜವಳ ಕೊಡುತ್ತಾನರಿ ಕಂದ ಸಿದ್ಧ ಕವಿ ಹಿಂಗ ಬರದಾನರಿ ನಡೆದೇವಕ ಮಹತ್ವದ ಹೇಳ್ತೇವು ಚಿತ್ತಿಟ್ಟು ಸಭೆ ಎಲ್ಲ ಕೇಳಬೇಕರಿ ಮತ್ತೆ ಮುಗಿಸೇ ಕತೆ ಬಾಗರಿ ತಪ್ಪಿದರ ಹೇಳ್ಬೇಕರಿ ಸಭಾ ಪಂಡಿತರಲ್ಲಿ